ಹಳೆ ಓರಿ ಬಿಟ್ಬಿಟ್ಟು ನಿಮ್ಗೆ ತಿರ್ತಿಯಲ್ಲ. ಕೊಟ್ಟಿದೆ ಸರ್. ಇವ್ರ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? 65,000 ಬೆಲೆ ಕಟ್ಟಿದ್ದೀವಿ. 65,000ನಾ? ತಾಯಿ ಮಗನಾ? ಹಾಂ, ತಾಯಿ ಮಗ. ಚೆನ್ನಾಗಿದಾವೆ ರೀ. ಮಗ ಚೆನ್ನಾಗಿದ್ದಾನೆ. 65 65? ಹಾಂ, 65. ಏನೊಂದು 2-3 ತಿಂಗಳ ಕರು? ಇಲ್ಲ, 5 ಮುಕ್ಕಾಲು ತಿಂಗಳು. ಅಲ್ವ, 5 ಮುಕ್ಕಾಲು ತಿಂಗಳು. ಚೆನ್ನಾಗಿದೆ ರೀ. ಇನ್ನೂ ಚೆನ್ನಾಗಿತ್ತು. ಮೇತಿತ್ತು, ಟೆಂಪಲ್ ಬರ್ತಲ್ಲ, ಅದೆಲ್ಲ ಚಳಿ ಗಾಳಿ. ಚೆನ್ನಾಗಿದೆ ಇದು ಮಾತ್ರ ಫೈನ್. ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಗಿತ್ತಲ್ಲ ಇದು? ವ್ಯಾಪಾರ ಬಜಾರ್ ಡೌನು. ಅಲ್ಲ, ಆ ಕರು ನೋಡಿ ವ್ಯಾಪಾರ ಆಗ್ಬೇಕಾಗಿತ್ತು, ಅದಕ್ಕೆ ಹೇಳಿದ್ದು. ಇದ್ರ ಜೊತೆ ಕರು ಇದೆಯಲ್ಲ, ಒಂದು 6 ತಿಂಗಳು ಸಾಕ್ಬಿಟ್ರೆ ಒಳ್ಳೆ ಬೆಲೆಗೆ ಹೋಗುತ್ತದು. ಎರಡು ಕಡೆ ಆಯ್ತು ನಿಂಕಪ್ಪ. 66,000 ಹೇಳ್ತಾ ಇದ್ದೀನಿ. ಗೌಡ ನಿಮ್ಮವ ಯಾರೋ ಗೊತ್ತಾಗ್ಲಿಲ್ಲ. ನೋಡಿ. ಹೌದಾ? ಕೊಡ್ರ ಏನ್ ಬೆಲೆ ಕಟ್ಟಿದ್ದೀರಾ? 115. ಇದು 115. ಇದು ಬರ ಕಡೆ ಏನ್ ಬೀಜದವ್ರಿ ಅಲ್ವಾ ಇವೆಲ್ಲ? ಬನ್ರಿ, ಆಗೋದಾರ ನೋಡ್ಕೊಂಡು. ನೀವು ಈ ಕಡೆ ಕುಂತದಾಗ ಮಾಡ್ಕೊಂಡಿದ್ದೀರಾ? ನೋಡಕ್ ಬಂದ್ರ ಡಿಮಾಂಡ್ ನಿಮ್ಗೆ ಕೊಟ್ಟು ತಗೊಂಡಿರ್ತಾರಲ್ಲ, ಅದರಿಂದ ಡಿಮ್ಯಾಂಡ್. ನೀನೇ ಬಂದು ನೋಡ್ದಲ್ಲ ಕಾಸು.
ಯಾರ್ದು ಗೊತ್ತಾಗಲಿಲ್ಲ. ಹಿರೇಗೌಡ್ರ ಕೇಳ್ತಾ ಇಲ್ವಲ್ಲೇ? ಸ್ನೇಹಿತರೆ, ಜೋಡಗಟ್ಟೆ ದನಗಳ ಸಂತೆ ಪ್ರತಿ ಭಾನುವಾರ ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ತುಂಬಾ ಎತ್ತರವಾದ ಪ್ರದೇಶದಲ್ಲಿ ಈ ನಿಸರ್ಗದ ಒಂದು ರಸದೌತಣದಲ್ಲಿ ಈ ಜಾತ್ರೆ ನಡೆಯುತ್ತೆ, ಸಂತೆ ನಡೆಯುತ್ತೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ. ನೋಡಿ, ಎಲ್ಲೆಲ್ಲೂ ಆಲದ ಮರಗಳಿದ್ದಾವೆ. ತುಂಬ ಎತ್ತರವಾದ ಪ್ರದೇಶ, ಒಂದು ನಿಸರ್ಗದ ರಮ್ಯತೆಯನ್ನು ನೋಡುವುದು. ಈ ಸಂತೆ ಒಂದು ವಿಶೇಷವಾದ ಸಂತೆ, ಹಳ್ಳಿಕಾರ್ ಸಂತೆ. ಹಳ್ಳಿಕಾರ್ ದನಗಳನ್ನ ತಗೋಬೇಕು ಅಂದ್ರೆ ಈ ಸಂತೆಗೆ ಬರ್ಬೋದು. ನೋಡ್ರ ನಿಮ್ಮವ, ಚೆನ್ನಾಗಿದ್ದೀರಾ? ಆಮೇಲೆ ಏನ್ ಬೆಲೆ ಕಟ್ಟಿದ್ರಿ ಸಲಿ? 95. ಇನ್ನು ಹಲ್ಲಾಗಿಲ್ವಾ? ಹೌದಾ, ಬಿದ್ದೈತಾ? ಪರವಾಗಿಲ್ಲ. ಕೊಂಬೆಲ್ಲ ಈಕ್ವಲ್ ಮಾಡಿದ್ದೀರಾ? ಬೆಳಿಗ್ಗೆ ಬಂದ್ರಾ? ಎಲ್ಲಿ ಇದು ಕಾಣಲಿಲ್ಲ? KG ಟೆಂಪಲ್ ಕಾಣಲಿಲ್ಲ? ಬಂದಿಲ್ವಾ? ಕಾಣಲಿಲ್ಲ ನೀವು? ಒಂದೇ ಜೊತೆನಾ? ಇಲ್ಲ. ಓ, ಹೌದಾ? ಜೊತೆ ಕೊಟ್ಟ. ಹೌದಾ? ಒಂದು 5ಕ್ಕೆ. ಹೌದಾ? ಇನ್ನೊಂದು ಜೊತೆ 60,000 ರೂಪಾಯಿ ಜೊತೆ ಸಿಂಗಲ್ ಗಿಟ್ ಕೊಟ್ರ? ಒಟ್ಟು 5 ಜೊತೆ ತಗೊಂಬಂದ್ರ? ಇನ್ನು 3 ಇದಾವೆ. ಅದೆಷ್ಟು ಇದು? ಇದು 73. ಅವು 85. ಅವೆಲ್ಲ ಹೊರಿಕರುಗಳೇನಾ? ಇಲ್ಲ, ಹೆಣ್ಗರ. 2 ಹೆಣ್ಗರನ? ಚೆನ್ನಾಗಿದ್ದಾವೆ. ಬೆಳಗ್ಗೆನೆ ಬಂದ್ರ? ಗೌಡ್ರೆ, ಏನ್ ಬೆಲೆ ಕಟ್ಟಿದ್ದೀರಾ? 2.5. ಸರಿ, ಹಾಕಿದ್ರಲ್ಲ KG ಟೆಂಪಲ್. ಹೌದು. ಫೋನ್ ನಂಬರ್ ಇದೆಯಾ? ಆಯ್ತಲ್ಲ, ಕೊಡಿ. 810 810 530 530 8080. ನಿಮ್ಮ ಹೆಸರು? ಶಿವಶಂಕರ್ ಪಾಂಡವಪುರ. ಶಿವಶಂಕರ್ ಪಾಂಡವಪುರ, ಒದೇ ಸಮುದ್ರ. ಆಗ್ತೀವಿ. ಯಾರು ಬೇಕು ಅನ್ನೋದು ಕರೆ ಮಾಡಿ. ಆಗ್ತಾ ಇರ್ತಾರೆ. ಅಲ್ವಾ? ಆಗ್ತಿರ್ತೀವಲ್ಲ. ಆಗ್ತೀವಲ್ವ ನಾವು. ಜನ ನೋಡ್ತಾರೆ. ಆಗ್ಲಿ ಸರ್, ಒಳ್ಳೆ ವ್ಯಾಪಾರ ಆಗ್ಲಿ. ಇನ್ನೂ ಜಾಸ್ತಿ ಎತ್ತುಗಳನ್ನ ತಗೊಂಬನ್ನಿ. ಈ ಸಂತೆಗೆ ಒಂದು 40 ವರ್ಷದಿಂದ ಬರ್ತಿದ್ರು. ಹೌದಾ? ವಯಸ್ಸಾಯ್ತು, ಸ್ವಲ್ಪ ಬಿಟ್ಬಿಟ್ಟವ್ರೆ. ಇರ್ಲಿ. ದೊಡ್ಡಗೌಡ ಅಂತ. ಹೌದಾ? ಪಾಂಡುಪುರನ? ನಿಮ್ಮೂರನ? ಅಣ್ಣನೇ. ಅಣ್ಣನ ಸ್ವಂತ ಅಣ್ಣರೇ? ಹೌದು. ಅಜ್ಜಾರೆ, ಈಗ ಒಂದು ದನಕರುಗಳನ್ನ ನೋಡ್ಬೇಕು ಅಂದ್ರೆ ಏನ್ ನೋಡ್ತೀರಾ? ಸುಳಿ ನೋಡ್ತೀರಾ? ಏನ್ ನೋಡ್ತೀರಾ? ಸುಳಿ ಸುದ್ದ ಎಲ್ಲ ನೋಡ್ತಿರಲ್ಲ? ಒಂದು ದನದಲ್ಲಿ ಎಷ್ಟು ಸುಳಿ ಇರುತ್ತೆ? ಒಂದು 5-6 ಸಲ. ಯಾವ್ದು ಸುಳಿ ಆಗ್ಬರಲ್ಲ? ಯಾವ್ದು ಆಗ್ಬರಲ್ಲ? ಸುಳಿ ಆಗ್ಬರಲ್ವಾ? ಹೌದಾ? ಹೌದಲ್ಲ? ಒಂದೆಷ್ಟೊಂದು. ಹೌದಾ? ಕಾಲು ಕೈ ಎಲ್ಲ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ತಗೋತಾರೆ, ಇಲ್ಲ ತಗೊಳ್ತಾರೆ. ಎಷ್ಟೊಂದು 40 ವರ್ಷಗಳ ಅನುಭವ ನಿಮಗೆ ದನಕರುಗಳಲ್ಲಿ? 60 ವರ್ಷ. ನನ್ಗೆ 65. 65. 40 ವರ್ಷಗಳ ಅನುಭವ. 40 ವರ್ಷ. ಅದ್ರೇನು ದನ ನೋಡ್ ತಕ್ಷಣ ಹೇಳ್ಬಿಡ್ತೀರಲ್ವಾ? ಹಿಂಗಿದೆ ಅಂತ ಹೇಳಿ ಅಲ್ವಾ? ಕರೆಕ್ಟ್. ದೊಡ್ಡಗೌಡನ? ಪಾಂಡುಪುರನ? ಹಾಕ್ತೀನಿ. ಆಯ್ತು. ಬುಕ್ಕು ಇಲ್ಲ ನಿಮಿಷ ಕೊಟ್ಟು ಅದು ಆಯ್ತು, ಪರವಾಗಿಲ್ಲ. ಅಲ್ಲಿ ಟೀ ಕುಡಿತೀನಿ ಅಲ್ಲಿ. ಬೆಳಗ್ಗೆ ಬಂದ ವೀಕ್ಷಕರೇ, ನಾನಿವತ್ತು ಜೋಡಗಟ್ಟೆಗೆ ಬಂದಿದ್ದೀನಿ. ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ.
ತುಂಬ ವಿಶೇಷವಾದ ಸಂತೆ, ಹಳ್ಳಿಕಾರ್ ಸಂತೆ ಅಂತ ಹೇಳ್ಬೋದು, ಹಳ್ಳಿಕಾರ್ ಹಬ್ಬ ಅಂತ ಹೇಳ್ಬೋದು. ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಈ ಸಂತೆಯಲ್ಲಿ ಒಬ್ಬರು ತುಂಬ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವರು ಹಳ್ಳಿಕಾರ್ ತಳಿಯನ್ನು ಇಡೀ ನಾಡಿನ ಮೂಲೆ ಮೂಲೆಗೆಲ್ಲ ಪರಿಚಯ ಮಾಡ್ತಿದ್ದಾರೆ. ಅವರು ರೈತರು ಕೂಡ, ಹಳ್ಳಿಕಾರ್ ತಳಿಗಾರರು ಕೂಡ, ಹಳ್ಳಿಕಾರ್ ಪರಿಣಿತ ಕೂಡ ಅವರು. ಅವ್ರ ಹೆಸರು ರಘು ಪಟೇಲ್ ಅಂತೇಳಿ, ಇಲ್ಲಿ ಕರಡಿಗೆರೆಯವರು, ತುರುವೇಕೆರೆ ತಾಲೂಕು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಎಷ್ಟು ಜೊತೆ ತಗೊಂಡ್ಬಂದ್ರಿ? 15 ಜೊತೆ ತಗೊಂಡ್ಬಂದಿದ್ದೀವಿ. ಹೌದಾ? ಎಲ್ಲ ಒಂದು ಲಕ್ಷದ ಮೇಲೆ 1 ಲಕ್ಷದ ಮೇಲೆ 1 ಲಕ್ಷ 1.5 1.25 ಗಂಟೆ ಆಗುತ್ತೆ. ಹೌದಾ? 1ರಿಂದ 1.25. 1.5 1.25 15 ಜೋಡಿ, ಒಂದು 5 ಜೋಡಿ ಕೊಟ್ಟಿದ್ದೀನಿ. ಅಲ್ವಾ? ಇನ್ನೂ 10 ಜೋಡಿ ಐತೆ. ಅಲ್ವಾ? ಇನ್ನೂ ಗಿರಾಕಿ ಐತೆ. ಅಲ್ವಾ? ಏನು ಸಾಮಾನ್ಯವಾಗಿ 20 ಜೊತೆ ಬಂದೇ 20 ಬರ್ತಿರೋದು. ಜೊತೆ ತರ್ತೀವಿ ನಾವು. ಈ ಸೀಸನ್ ಈಗ ಒಂದು 2 ತಿಂಗಳು ಹೊಲ ತೊಳೆದಾಗ ಗಿರಾಕಿಗಳಿಗೆ ದನನೂ ಬೇಕು ಅಲ್ವಾ? 15 ಜೊತೆ 20 ಜೊತೆ ತಂದಿರ್ತೀವಿ ನಾವು. ಆಮೇಲೆ ಹೋದ ಜಾತ್ರೆಯ ಸಂದರ್ಭದಲ್ಲಿ ಹೇಳ್ರಿ. ಎಷ್ಟು ನೀವು ದನಗಳನ್ನು ಮಾರಾಟ ಮಾಡಿರಿ ಸರ್? ಸರ್ ಈಗ ಅದೇ ಹೇಳಿದ್ನಲ್ಲ ನಿಮ್ಗೆ ಲಾಸ್ಟ್ ಒಂದು 500 ಜೋಡಿ ಈಗ ಘಾಟಿ ಜಾತ್ರೆಯಿಂದ ಒಂದು 500 ಜೋಡಿಗಿಂತ ಜಾಸ್ತಿ sell ಹೌದಲ್ಲ? ಮಾಡಿದ್ದೀವಿ. ಇಲ್ಲಿಂದ ತಗೊಳ್ಳೋಣ ನಾವು ಜೋಡಗಟ್ಟೆಯಿಂದ ತಗೊಳ್ಳೋಣ. ನಮ್ಗೆ ನವೆಂಬರಿಂದ ಈಗ ಘಾಟಿಯಿಂದ ಇಲ್ಲಿ ಗಂಟ ಒಂದು 2 ತಿಂಗಳು ಮುಂದಕ್ಕೆ ಲೆಕ್ಕ. ಅಲ್ಲಿಗೆ ಇಯರ್ ಎಂಡ್ ಅನ್ನೋ ಥರ ನಮ್ಗೆ ವ್ಯಾಪಾರ. ತಿರ್ಗಿ ಘಾಟಿಯಿಂದ ಸ್ಟಾರ್ಟ್ ಆದ್ರೆ ಸರಿ, ಸರಿ, ಜೂನ್ ಜುಲೈ ಆಗಸ್ಟ್ಗೆ ತಿರ್ಗಾ ಕ್ಲೋಸ್ ವ್ಯಾಪಾರ. 3 ತಿಂಗಳು ವ್ಯಾಪಾರ ಫುಲ್ ಡೌನ್. ಒಂದು 500 ಜೊತೆಗಳನ್ನ ತಗೊಂಡ್ಬಂದ್ರಲ್ವಾ? 500 ಜೊತೆ ಸೇಲ್ ಮಾಡಿದ್ದೀವಿ. ಎಲ್ಲ ಹಳ್ಳಿಕಾರ್ ತಳಿನ ಎಲ್ಲ ಹಳ್ಳಿಕಾರ್ ಬ್ರಾಂಡ್ ನಮ್ದು. ಅಲ್ವಾ? ಹಳ್ಳಿಕಾರ್ ಪ್ಯೂರ್ ಕ್ವಾಲಿಟಿ ತಗೊಳ್ಳೋದು ನಾವು. ಅಲ್ವಾ? ಏನ್ ನಿಮ್ಮ ಹೆಸರು ಏನು ಹಳ್ಳಿಕಾರ ಅಲ್ಲೋ? ನಿಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ನಿಮ್ಮ ಹೆಸರಾಗಿದೆ ಹೌದು. ಎಲ್ಲ ಸ್ನೇಹಿತರುಗಳು ಫೋನ್ ಮಾಡ್ತಾ ಇರ್ತಾರೆ, ಅಲ್ವಾ? ಹೋಗ್ತಾ ಇರ್ತಾರೆ. ಅಣ್ಣ ಅದು 1,06,000 ಕೊಟ್ಟಿದ್ದೀವಿ. ಯಾಕಂದ್ರೆ ಎಲ್ಲರೂ ದನಗಳನ್ನ ಕಟ್ಟಕ್ಕಾಗಲ್ಲ, ಎಲ್ಲರೂ ಕಟ್ಟಕ್ಕಾಗಲ್ಲ, ಎಲ್ಲರೂ ಸಂತೆಗೆ ಬರಕ್ಕಾಗಲ್ಲ. ಇರ್ಬೇಕು ಹಳ್ಳಿಕಾರ್ ಮೇಲೆ ಅದೊಂದು ಇದಿರ್ಬೇಕು ಅಲ್ವಾ? ಅದ್ರ ಮೇಲೆ ಒಂದು ಪ್ರೀತಿ ಅನ್ನೋದಿದ್ರೆ ಮಾತ್ರ ಅದು. ಈಗ ನಾವು ಊಟ ಮಾಡ್ತೀವೋ ಇಲ್ವೋ, ಟೈಮಿಗೆ ಸರಿಯಾಗಿ ಅದಕ್ಕೆ ಹುಲ್ಲು ಮೇವು ತಿಂಡಿ ಬೂಸ ಎಲ್ಲಾನು ನೋಡ್ಬೇಕು, ಸಾಕ್ಬೇಕು. ಅದ್ರ ಮೇಲೆ ಮನ್ಸಿರ್ಬೇಕು, ಪ್ರೀತಿ ಇರ್ಬೇಕು. ಖಂಡಿತ. ಸುಮ್ನೆ ತಾಂಡೋ ಕಟ್ಟಾಕಿ ಹುಲ್ಲಾಕಿ ದುಡ್ಡಿದಾರೆಲ್ಲ ಸಾಕಾಗಲ್ಲ, ಮಾಡಕ್ಕಾಗಲ್ಲ. ಎಲ್ಲಾದ್ರೂ ಕೋಟಿಗಟ್ಲೆ ದುಡ್ಡು ಇರ್ತದೆ, ಓರಿ ಸಾಕಾಗಲ್ಲ. ಖಂಡಿತ. ಓರಿ ಸಾಕಕ್ಕೆ ದುಡ್ಡೇ ಬೇಕು ಅಂತ ಏನಿಲ್ಲ. ಇಲ್ಲ ಖಂಡಿತ. ಓರಿ ಸಾಕಕ್ಕೆ ಒಂದು ಪ್ರೀತಿ ಇರ್ಬೇಕು ಓರಿ ಮೇಲೆ. ಹೌದು ಸರ್. ಶಿಸ್ತಿರ್ಬೇಕು, ಬದ್ಧತೆ ಇರ್ಬೇಕು, ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕು ಅಲ್ವಾ? ಯಾಕಂದ್ರೆ ಸಂತೆ ಅದು ಅನೇಕ ಬಗೆಯ ಜ್ಞಾನ ಅಲ್ವಾ? ಇಲ್ಲಿಗೆ ಬಂದಿರೋ ಜನ ಎಲ್ಲ ಜ್ಞಾನವಂತರೆ ಅಲ್ವಾ? ಅಲ್ವಾ? ಅವ್ರ ಜ್ಞಾನವನ್ನ ನಮಗ್ ಕೊಡ್ತಾರೆ, ನಾವು ಅವ್ರಿಗೆ ಕೊಡ್ತೀವಿ, ಒಂದು ಪರಿಚಯ ಆಗುತ್ತೆ. ಇದು ಸಂತೆಯ ಲಕ್ಷಣ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಇನ್ನು ಹೆಚ್ಚೆಚ್ಚಾಗಿ ತಗೊಂಬನ್ನಿ ಈ ವರ್ಷ. ಯುವಕರಲ್ಲಿ ಅರಿವು ಮೂಡ್ ಬಂದಿದೆ. ಯುವಕರು ಓರಿಗಳನ್ನ, ಹಳ್ಳಿಕಾರ್ ಓರಿನ ಚೆನ್ನಾಗಿ ಸಾಕ್ತಾವ್ರಿ. ಸಾಕ್ತಾರಲ್ವಾ? ಸಾಕ್ಲಿ ಯುವಕರು ಇನ್ನೂ ಹೆಚ್ಚೆಚ್ಚಾಗಿ ಹಳ್ಳಿಕಾರ್ನ ಸಾಕ್ಲಿ, ಮುಂದೆ ಹಳ್ಳಿಕಾರ್ ಬೆಳೀಲಿ ಅಲ್ವಾ? ಹೌದು. ಜಾಗೃತಿ ಮೂಡಿದೆ ಅಲ್ವಾ? ಹಳ್ಳಿಕಾರ್ ಜಾಗೃತಿ ಮೂಡಲಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ನಿಮ್ಮ ಫೋನ್ ನಂಬರ್ ಕೊಡಿ ಸರ್. 9972 41 6311 6311. ಆಗ್ತೀವಿ ಸರ್, ಒಳ್ಳೇದಾಗ್ಲಿ ಸರ್, ಒಳ್ಳೆ ವ್ಯಾಪಾರ ಆಗಲಿ. ಸ್ನೇಹಿತರೆ, ಕೇಳಿರಲ್ಲ ರಘು ಪಟೇಲ್ ಅವರ ಮನದಾಳದ ಮಾತುಗಳನ್ನು ಕೇಳಿರಲ್ವಾ? ಇವ್ರು ಯಾವುದೇ ಒಂದು ಸಂತೆ ಆಗಲಿ, ಯಾವುದೇ ಒಂದು ಜಾತ್ರೆ ಆಗಲಿ, ಒಂದು 20 ಜೊತೆ ಮೇಲೆ ಬರ್ತಾರೆ ಅವರು. ಈ ಸಲ ಭಾನುವಾರದ ಜೋಡುಗಟ್ಟೆಯಲ್ಲಿ 1 ಲಕ್ಷದ ಮೇಲಿದ್ದಾರೆ. 1 ಲಕ್ಷ 1.5 1.25. ಸುಮಾರು ಕರ್ನಾಟಕದ ಎಲ್ಲ ಮೂಲೆಗೂ ಇವರ ಹೆಸರು ಹೋಗಿದೆ. ಹಳ್ಳಿಕಾರ್ ತಳಿನ ಇವರು ಪರಿಚಯ ಮಾಡ್ತಿದ್ದಾರೆ. ಈ ವಿಶೇಷವಾದ ತಳಿನ ಅಂದ್ರೆ ಪರಂಪರೆಯಿಂದ ಬಂದಿರುವಂತ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು ಹಳ್ಳಿಕಾರ್ ತಳಿನ. ಹಂಗಾಗಿ ಬದ್ಧತೆ ಇರ್ಬೇಕು. ರೈತರಿಗೆ ಅದೇ ತಾನೆ ಸರ್. ಅಲ್ವಾ? ಸರಿ. ಆಗ್ಲಿ ಸರ್, ಒಳ್ಳೇದು. ಯಾವರು? ಕೊಟ್ಟಿಗೆ ಸರ್. ಕೊಟ್ಟಿಗೆರೆನಾ? ತಗೊಂಡ್ರ ತೊಗೊಳಕ್ ಬಂದ್ರ? ತಗೊಳಕ್ ಬಂದಿದ್ವಿ. ಸಿಕ್ತಾ? ಸಿಗ್ತದೆ ತಾಳಿ. ಹ್ಮ್